ದಿವಸ ಮಾತಾಡೋದು ನೋಡ್ಕೊಂಡು ಬಂದು ಈ 4 ಗಂಟೆಗೆ ಸಭೆ ಮಾಡೋದು. ಶುಕ್ರವಾರ ಮುಂಜಾನೆ ಯಾವ ಸದಸ್ಯರು ಕೋಲಾರಕ್ಕೆ ಹೋಗುದು, ಅಲ್ಲೇ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇಲ್ಲಿ 4 ಗಂಟೆಗೆ ಸಭೆ ಮಾಡೋದಾಯ್ತು. ಎಲ್ಲರೂ ಸುಮಾರು ರೆಡಿ ಮಾಡ್ಬೇಡಿ. ಇವತ್ತು ಏನೇನು ಐತಿ ನೋಡ್ಕೊಂಡು ಬರ್ತೀವಿ ನಾವು. ಸಮಯ ಕೊಡಿ, ಚರ್ಚೆ ಈಗ ಮೀಟಿಂಗ್ ಚಾಲೂ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಎಂತ ಮೊನ್ನೆ ಅನಾಹುತ ಆಗಿದೆ ಸಿಟಿಗಳಿಗೆ ತಗೊಳ್ಳೆ ಗೊತ್ತು. ತಾವು ಸ್ಕೇಲಿಯವರೇ ಕರೆದಿಲ್ಲ ಅಂದ್ರೆ ನಾವೇನೇ ನೋಡಿ. ನಾನೆಲ್ಲ ಸಂಬಂಧ ಮಟ್ಟಕ್ಕೆ ತಗೊಂಡಿದ್ದೀನಿ. ಬಂದಿಲ್ಲ. ಈಗ ಮಾತು ಮಾತು ಕರಿತೀನಿ ಅಂತ ಹೇಳ ಸಮಯ ವ್ಯರ್ಥ ಮಾಡೋದ್ರ ದಯವಿಟ್ಟು ಮಹಾಪೌರರ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಸಾಮಾನ್ಯ ನಾನು ನಮ್ಮಂತವರು ಮತ್ತೆ ಸಾಮಾನ್ಯ ಏನು ಇದು ಕೊಡ್ಬೋದು ಇದಕ್ಕೆ ನೀವೇ ಅರ್ಥ ಮಾಡ್ಕೊಳ್ಳಿ. ಪೂಜಾ ಮಹಾಪೌರ ಒಂದ್ ನಿಮಿಷ ಏನಾಗಿದೆ ಅಂತ ತಿಳ್ಕೊಂಡು ನಾವು ಇದು ಮಾಡ್ಬೇಕ್ರಿ. ಆದ್ರೆ ಅವ್ರು ಕಂಪಲ್ಸರಿ ಬರ್ಲೇಬೇಕಂತ ಹೇಳಕ್ಕಲ್ಲ, ಹೇಳಿಲ್ಲ. ಅವ್ರು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದಾರೆ. ಅವ್ರು ಬರ್ದಾಗ ಸರ್ವೆ ಹೇಳ್ರಿ, ಬಟ್ ಅವ್ರು ಬರ್ಲೇಬೇಕಂದ್ರೆ ಅವ್ರು ಕರ್ಸ್ಲಿಕ್ಕೆ ಸರ್. ಯಾಕೆ ನಾನು ಅವ್ರು ಕರ್ಸ್ಲಿಕ್ಕೆ ಬೇಕಾಗತ್ತಂದ್ರೆ 8 ತಿಂಗಳಿಂದ ಅವ್ರದ್ದು ಅಥಾರಿಟಿ ಇದೆ. ಈಗ 8 ತಿಂಗಳಿಂದ ಒಂದು ಸರ್ವೆ ಮಾಡ್ಲಿಕ್ಕೆ ಕೊಟ್ಟಿದ್ದು ಸರ್. ಇಲ್ಲಿ ತನಕ ರಿಪೋರ್ಟ್ ಕೊಡ್ಲಿಕ್ಕೆ ಇರಲಿಲ್ಲ ಅವರು. ರಿಪೋರ್ಟ್ ಕೊಟ್ಟಿಲ್ಲ ಅಂತ ನಾವು ಹೇಳಿದ್ರೆ ಕರ್ಸಕ್ಕೆ ವರ್ಕ್ ಮಾಡ್ತೀವಿ. ಅಲ್ಲ ಅದನ್ನ ಕೊಟ್ಟು ಸರ್ ಈ ಅರ್ಜಿ ಕೂಡ ಕೊಟ್ಟು ನಿಮಗೆ ಮತ್ತೆ 2 ತಿಂಗಳು ಆಯ್ತು ಸರ್. ನಾವು ಸರ್ ಈಗ ನೋಡಿ ಕೆಲವು ಎಮರ್ಜೆನ್ಸಿ ಸರ್ವೆ ಬರ್ತದೆ, ಕೋರ್ಟ್ ಸಂಬಂಧಪಟ್ಟ ಸರ್ವೆ ಮಾಡ್ತಾರೆ. ಅವ್ರು ಖಾಲಿ ಅಲ್ಲ ನೋಡಿ ಸರ್, ನಮಗೇನು ಬೇಕು ಸಾರ್ವಜನಿಕ ಸಮಸ್ಯೆನ ಪರಿಹಾರ ಆಗಬೇಕು. ಆದಷ್ಟು ಬೇಗ ಪರಿಹಾರ ಆಗಲ್ಲ ಸರ್. ನೀವು ಯಾವ ರೀತಿ ಮಾಡಿದ್ರೆ ಗೊತ್ತಿಲ್ಲ ಅಧಿಕಾರಿಗಳು. ಮತ್ತು ನಾವು ಮಾಡಬೇಕಾಯ್ತು ನೀವು ತಾವು ಕೂಡ ನೋಡ್ಕೊಂಡು ಹೋಗಿದ್ದೀವಿ ಸರ್. ಹೌದು ಮಾಡಿಸ್ಕೊಡ್ತೇವೆ ಅಂತ ಹೇಳಿ ನಾವು ವಾಟರ್ ವಿಷಯ ಅವ್ರಿಗೆ ಗೊತ್ತಿದೆ ನೋಡಿ. ಉಳಿದರೆ ಅಲ್ಲಿ ಒಂದು ವರ್ಷಕ್ಕೆ ಘೋಷಿಸಿದ್ದೇವೆ. ಅನಾಥ ಹೋದ್ರೆ ಎಲ್ಲರೂ ಹೋಗ್ತೀವಿ, ಶ್ರದ್ಧಾಂಜಲಿ ಅರ್ಪಿಸ್ತೀವಿ. 3 ಜನ ಮೊನ್ನೆ ಏನಿಗಾದ್ರು ಅದಕ್ಕೆ ಈಗ ಅನಾಹುತ ಆಯ್ತು 3 ಜನ. ಈಗ ಆದ್ರೂ ಕೂಡ ನಾವು ಮೊದಲು ಏನಾಗಿತ್ತು ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನ್ ತಗೋಬೇಕು ಅಂತ ನಾವು ಯಾರು ಮಾಡಲ್ಲ. ನನ್ನ ವಾರ್ಡ್ 19 ನಂಬರ್ ವಾರ್ಡು, 20 ವಾರ್ಡು, 15 ಮೂರಕ್ಕೂ ಸೇರುವಂತೆ ನನ್ನ ಜುಮಾ ಮಸೀದಿ ಏರಿಯಾದಲ್ಲಿ ತಾವು ಈ ಕೆಇಬಿ ರೋಡ್ ಏನು ನಿರ್ಲಕ್ಷ್ಯತನ ನಮ್ಮ ಯಾವ ಮಟ್ಟಕ್ಕಿದಾವೆ ಏನೇನಾಗಿದಾವೆ ಅಂತ ನಾನು ಫೋಟೋ ಹೊಡ್ಕೊಂಡು ಬಂದಿದ್ದೀನಿ. ತಾವು ದಯಮಾಡಿ ಇದ್ರ ಬಗ್ಗೆ ನೀವು ಗಮನಿಸಿ. ನಾನು 3 ಸಲ ಹಿಂದೆ ಕೆಇಬಿ ಅವರೇ ನಾನು ಅರ್ಜಿ ಕೊಟ್ಟೆ, ಯಾವ ಕಿಮ್ಮತ್ತು ಅವ್ರು ಕೊಡ್ಲಿಲ್ಲ. ದಯವಿಟ್ಟು ತಾವು ಫೋಟೋ ನೋಡಿ, ಫೋಟೋ ತಾವು ನೋಡಿ ಯಾವ ಪರಿಸ್ಥಿತಿನಲ್ಲಿ ಕಂಬ ಇದಾವೆ ಅಂತ ತಾವು ನೋಡ್ಬೇಕು. ಇದು 3 ವಾರ್ಡಿಗೆ ಸಂಬಂಧಪಟ್ಟು ನಾನು 1 ವಾರ್ಡ್ ಅಲ್ಲ, ಇದು ತಾವು ನೋಡ್ಬೇಕು. ತಾವು ನೋಡಿ ಸಭೆ ಮಾಡಿ ಅಂದ್ರೆ ಒಂದು ಕೈಗೆ ಬೇಕಾದ್ರೆ ಕೈಗೆ ರಿಪೋರ್ಟ್ ಮಾಡ್ತೀವಿ ಸರ್. ಯಾಕಂದ್ರೆ ಸಭೆ ರಿಪೋರ್ಟ್ ಮಾಡ್ತೀವಿ. ಅವ್ರು ಏನೋ ಅಕಸ್ಮಾತ್ ಆಯ್ತಾರೆ ಸೀರಿಯಸ್ ಆಗಿ ಗಮನಿಸ್ಬೇಕು. ತಾವು ಅದನ್ನ ಸಾಮಾನ್ಯ ಸಭೆಯನ್ನ 3 ವಿಷಯಗಳನ್ನು ತಗೊಂಡಿದ್ರಲ್ಲ, ಅದು ರೋಮನ್ ಸಂಖ್ಯೆ 1, 2, 3 ಅಂತ ಹೇಳ್ಬಿಟ್ಟು 3 ವಿಷಯವನ್ನ ಠರಾವ್ ಪಾಸ್ ಮಾಡಿ ನಮ್ಗೆ ಸೂಚಕರ ಮಾಡಿರಿ, ಇನ್ನೊಬ್ಬರಿಗೆ ಅನುಮೋದಕರ ಮಾಡಿರಿ. ವರದಿ ಪ್ರಕಾರ ಮಾನ್ಯ ಆಯುಕ್ತರಿಗೆ ಸ್ವಲ್ಪ ಗಮನ ಹರಿಸ್ತೀನಿ. ಯಾಕಪ್ಪ ಅಂದ್ರೆ ಈಗ ನಾವು ಆ ವಿಷಯ ಬಗ್ಗೆ ಪರ ಆಗಲಿ ವಿರೋಧ ಆಗಲಿ ಮಾತನಾಡೋದಿಲ್ಲ.
ಆ ವಿಷಯ ಬಗ್ಗೆ ಅಲ್ಲಿ ನಮ್ದು ಏನೈತಿ ವಿರೋಧ ಹಾಕ್ಬಿಡ್ತೀವಿ. ಒಂದು ಅಲ್ಲಿ ಏನು ಕೆಲವು ಸದಸ್ಯರನ್ನು ವಿಶ್ವಾಸ ತಗೊಂಡ್ಬಿಟ್ಟು ಕುಲಂಕುಷವಾಗಿ ತನಿಖೆ ಆಗ್ಬೇಕಂತ ಹೇಳ್ಬಿಟ್ಟು ಅಷ್ಟೇ ಮಾತ್ರ ನಾವು ಮಾಡಿದ್ವಿ. ಒಂದು ರೋಮನ್ ಸಂಖ್ಯೆ 2 ಪ್ರಕಾರ ಇದ್ದು ವಾರ್ಡ್ ನಂಬರ್ 14ರಲ್ಲಿ ಬರುವಂತ ಗೌಸ್ವಾಮಿಯವರ ವಿಷಯ ಬಗ್ಗೆ ನಾನು ಮೈಗೆ ತಗೊಂಡಿರೋ ಮಾತೇ ನಾಡಿಲ್ಲ. ಮೂರನೇ ವಿಷಯ ಏನಪ್ಪಾ ಅಂದ್ರೆ ತಂಬೂಲಿ ವಕೀಲರು ಮತ್ತು ಅಲ್ತಾಫ್ ಖಾದ್ರಿ ಅವ್ರ ಬಗ್ಗೆ ನಾವು ವಿರೋಧ ಮಾತಾಡಿಲ್ಲ, ಪರ ಮಾತಾಡಿದ್ದೀವಿ. ಆದ್ರೂ ಕೂಡ ಈ ಮೂರು ವಿಷಯ ಒಂದ ಸಬ್ಜೆಕ್ಟ್ ನ ತಗೊಂಡ್ಬಿಟ್ಟು ಸೂಚಕರು ಅನುಮೋದಕರು ಹಾಕಿದಾರ. ಯಾವುದಕ್ಕೆ ವಿರೋಧ ಇದೆ ನಮ್ದು, ಯಾವುದಕ್ಕೆ ಪರ ಇದೆ ನಮ್ಗೆ ಏನ್ ಗೊತ್ತಾಗ್ಬೇಕು. ಈ ತರ ಡಿಸಿಪ್ಲಿನ್ ಅನ್ನೋದು ನಮ್ಮ ಕಾರ್ಪೊರೇಷನ್ ಇದು ನಗರಸಭೆಯಿಂದ ಅಪ್ಗ್ರೇಡ್ ಆಗಿ ಮಹಾನಗರ ಪಾಲಿಕೆ ಆಗಿದೆ. ಬೌಡಿಯವರು ಅಧಿಕೃತವಾಗಿ ಚುನಾಯಿತ ಪ್ರತಿನಿಧಿಯಾಗಿ ಫಸ್ಟ್ ಟೈಮ್ ನಾವೇನೈತಿ ಎಲೆಕ್ಟೆಡ್ ಬಂದ್ರು. ಮಹಾನಗರ ಪಾಲಿಕೆ ನಮ್ಮ ಅಧಿಕಾರಿಗಳಿಗೆ ಏನು ತಿಳ್ಕೊಳ್ಳೋಕೆ ಗೊತ್ತಿಲ್ಲ. ಮೊದಲು ಒಂದು ಹಂತದ ಕಟ್ಟಡ ಪರ್ಮಿಷನ್ ಕೊಡ್ಬೇಕಪ್ಪ ಅಂದ್ರೆ ಹಿಂದ್ಕೊಂಡು ನಾವು 7 8 15 ಕಟ್ಟಡ ಪರ್ಮಿಷನ್ ಕೊಡ್ಲಿಕ್ಕೆ ಅವಕಾಶ ಇದೆ. ನಾನು ಒಂದೇ ಹೇಳ್ತೀನಿ ಸಾಹೇಬ್ರ, ದಯಮಾಡಿ ನನ್ನ ಹೆಸರಲ್ಲಿ ಕೈ ಬಿಡಬೇಕು. ಸಂಬಂಧದ ವಿಷಯಕ್ಕೆ ನನ್ನ ಹೆಸರು ಹಾಕಿ ಹೋಗಬೇಡಿ. ನನ್ಗೆ ಯಾವುದೇ ಮಾಹಿತಿ ಇಲ್ಲ. ನಾ ಯಾವ ವಿಷಯಕ್ಕೆ ಸಂಬಂಧಪಟ್ಟು ಮಾತನಾಡ್ತೀನಿ ಅದ್ರ ಮೇಲೆ ಮಾಹಿತಿ ಇರ್ತದೆ, ಅದಕ್ಕೆ ನಾನು ಮಾತನಾಡ್ತೀನಿ. ಇವು ಎರಡು ಏನು ಮೂರನ್ನು ಸಂಬಂಧ ಇಲ್ಲ. ಮೂರನೇ ವಿಷಯ ಏನೈತಿ, ತಾಂಬೂಲ ವಕೀಲರು ಮತ್ತು ಅಲ್ತಾಫ್ ಖಾದ್ರಿ ಬಗ್ಗೆ ಏನೈತಿ ತಪ್ಪು ಮಾಹಿತಿ ಹೋಗಬಾರ್ದು. ದಯಮಾಡಿ ಏನೈತಿ ನಾವು ವಿರೋಧ ಮಾಡಿಲ್ಲ, ಪರ ಮಾತನಾಡಿದ್ರು. ದಯಮಾಡಿ ಏನೈತಿ ಇದು ತಕ್ಷಣ ಈಗ ಒಂದು ವಿಷಯ ಸಿದ್ದರವ್ರೆ, ಯಾವುದೇ ಸೂಚಕ ಅನುಮೋದಕರು ಆ ಕಾರಣ ಯಾವ ವಿಷಯ ಡಿಸ್ಕಸ್ ಆಗಿದೆ ಅವರು ಮಾತ್ರ ಅವತ್ತು ಇದ್ದಂತ ಪೂಜಾ ಮಹಾಪೌರರು ಮತ್ತು ಉಪಮಹಾಪೌರರು ಅವತ್ತು ಏನೋ ಸಭೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಚರ್ಚೆ ಡಿಸ್ಕಷನ್ ಬಹಳ ಆಯ್ತು. ಚರ್ಚೆ ಡಿಸ್ಕಷನ್ ಗಲಾಟೆ ಬಹಳ ಆಯ್ತು. ನಾವು ಯಾವ ಬಗ್ಗೆ ನಾವು ಸ್ಪಷ್ಟನೆ ಕೊಡಬೇಕು ಅಂತ ಮೇಡಮ್ ಒಂದು ನಿಮಿಷ, ಹಿಂದಿನ ಸಭೆಯ ಮಟ್ಟಿಗೆ ನಾವು ಗದಗಿನ ಸಂದರ್ಭದಲ್ಲಿ ಮೇಡಮ್ ಅವರು ಡಿಸ್ಕಸ್ ಮಾಡಿ ಮೇಡಮ್ ಅವರು ಇದ್ದಾದ್ಮೇಲೆ ಈ ವೇಳೆ ಅಧ್ಯಕ್ಷ ಸಂಬಂಧಪಟ್ಟಂಗೆ ಇದರ ಸಭೆ ಡಾಕ್ಯುಮೆಂಟ್ಸ್ ಕೊಟ್ಟು ಮಾಡೋರಿಗೆ ರದ್ದು ಮಾಡಬೇಕು ರೆಕಾರ್ಡ್ ಮಾಡಿದ್ದಾರೆ. ಆಗಿದೆ ಇನ್ನೊಂದು ವಿಷಯ ಸಂಬಂಧಪಟ್ಟಂಗೆ ಈ ಸ್ಟೇಷನ್ ರಸ್ತೆ ಸಂಬಂಧಪಟ್ಟಂಗೆ ಜವಾಹರ್ ಗೋಸ್ವಾಮಿ ಸರ್ ಅವ್ರು ಲೆಟರ್ ಕೊಟ್ಟಿದ್ರು, ಅವ್ರು ಡಿಸ್ಕಸ್ ಮಾಡಿದ್ರು. ಬಟ್ ಅಂದ್ರೆ ಇವರೇ ನೆಕ್ಸ್ಟ್ ಟೈಮ್ ಪ್ರತಿ ಸಬ್ಜೆಕ್ಟ್ ಒಳಗೆ ನೋಡಿ ಒಂದಕ್ಕೆ ತಗೋಬೇಡಿ. ನಾವು ನಿಮಗೆ ಹೆಸರು ಸೂಚನೆ ಬೇಕಾಗ್ತಿಲ್ಲ. ಅಷ್ಟೇ ಅದಕ್ಕೆ ಇವತ್ತಿಗೆ ಇಬ್ಬರು ಹುಡುಗರು ಎಷ್ಟು ಕ್ಯಾಮರಾಗೆ ಯಾರು ಮಾತಾಡ್ತಾರೆ ಅವ್ರಿಗೆ ಎಲ್ಲರೂ ಬ್ಲಾಕ್ ಆಗ್ತದೆ. ಸಾಹೇಬ್ರ ಇದು ಮೈಕಿನ ವ್ಯವಸ್ಥೆ ಮುಂದಿನ ಸಲ ಸರ್ ಪ್ರತಿಯೊಬ್ಬರು ಮೈಕ್ ಮಾಡ್ರಿ, ಹೈಟ್ ಮಾಡಿ ಮತ್ತೆ ಸರ್ ಮಾಡಕ್ ಬರ್ತೈತೆ ಅಂತ ಓಕೆ ಓಕೆ. ಮತ್ತು ಅವ್ರಿಗೆ ಎಕ್ಸ್ಟ್ರಾ ಮೂಲಭೂತ ಸೌಕರ್ಯ ಡಿಪಾರ್ಟ್ಮೆಂಟ್ ಯಾರು ಕಂಪಲ್ಸರಿ ಬರಕ್ಕೆ ಮಾಹಿತಿ ಮಾಡ್ತೀನಿ ಅಂದ್ರೆ ಮಾಡೋದಕ್ಕೆ ಮಾಹಿತಿ ಹೋಗಿದ್ದು ಈಗಾಗಲೇ ವಿಷಯ ನಂಬರ್ 1 ದಿನಾಂಕ 7/8/2024 ಸಾಮಾನ್ಯ ಸಭೆ ಹಾಗೂ 30/10/24 ವಿಶೇಷ ಸಾಮಾನ್ಯ ಸಭೆ ನಡೆಯಲು ಏರ್ಪಡಿಸುವುದಕ್ಕೆ ಸಿದ್ಧಮಂತರವರು ಹೇಳಿದರು. ದಯವಿಟ್ಟು ಕಲಾ ನಂಬರ್ 75 ಇನ್ನೊಂದೇ ಸ್ವಲ್ಪ ನಾವು ಪೋಸ್ಟಿಂಗ್ ಸೆಕ್ರೆಟರಿ ಓದಿ ಹೇಳಬೇಕಂತ ವಿನಂತಿ ಮಾಡ್ತೇವೆ. ಓದಿ ಹೇಳಬೇಕು, ಹಿಂದಿನ ಸಭೆಯಲ್ಲಿ ಏನೇನು ಚರ್ಚೆಯಾಗಿ ಅನ್ನೋದು ಸ್ವಲ್ಪ ತಿಳಿಸ್ಬೇಕು. ಏನು ಎಲ್ಲ ಸಿದ್ಧಾಂತಗೋಸ್ಕರ ಬಹುಶಃ ಬೇಕಲ್ಲಿ ಮಾಡಕತ್ತಿರೋದು ಬಹುಶಃ ಯಾರು ಸರಿಯಾಗಿ ಮಾತಾಡೋದು. ಅದು ಸರ್ ಪ್ರತಿ ಮೀಟಿಂಗ್ನಾಗೆಲ್ಲ ಸರಿಯಾಗಿ ಅಲ್ಲ ನಿಮಗೂ ಗೊತ್ತಾಗ್ತದೆ ಸರ್ ಸರ್ ನಿಮಗೂ ಗೊತ್ತಾಗ್ತದೆ. ಪಾಸ್ ಮಾಡಿದ್ದು ಪ್ರೊಸೀಡಿಂಗ್ ಮಹಾನಗರ ಪಾಲಿಕೆಯ ಸದಸ್ಯರ ಹೆಸರು ಹಾಕಿ ಅನುಮೋದಕ ಸೂಚಕರು ಇನ್ನೇ ಡಿಸ್ಕಷನ್. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕೆಲವೊಂದು ಗಂಭೀರ ವಿಷಯಗಳಿರ್ತಾವ. ದುರ್ದೈವಂತವರು ರಾಹುಲ್ ಯಾದವ್ ಲೆಟರ್ ಕೊಟ್ಟರು, ಇದಕ್ಕೆ ರಾಹುಲ್ ಯಾದವ್ ಅವರು ನಾನು ಬ್ಯಾಲೆಟ್ ಲೆಟರ್ ಕೊಟ್ಟರು. ದಯವಿಟ್ಟು ಪೂಜಾ ಆಯುಕ್ತರನ್ನ ಗಮನ ತರ್ತೀನಿ, ಯಾರು ಡಿಸ್ಕಷನ್ ಮಾಡಿರ್ತಾರೆ, ಯಾರು ಸಂಬಂಧಪಟ್ಟಿರ್ತಾವ ಅವರು ಸೂಚಕರು ಹಾಕಬೇಕು. ಬಿಟ್ಟು ನೀವು ಟೈಮ್ ಪಾಸ್ ಮಾಡಕ್ಕೆ ನೌಕರಿ ಮಾಡ್ತೀರೋ ಅಥವಾ ಸೀರಿಯಸ್ನೆಸ್ ಡೈಲಿ ತೋರಿಸಿಕೊಳ್ಳೋದು. ಈಗ ರೆಗ್ಯುಲರ್ ಮೆಟ್ಸ್ ಕಾಮನ್ ಮೆಟ್ಸ್ ನಡೆಯುತ್ತೆ. ಇಂಥವೆಲ್ಲ ಇಶ್ಯೂಸ್ ಇದ್ದಾಗ ಯಾವ ಒಂದು ಪ್ರಸ್ತಾಪ ದಯವಿಟ್ಟು ನಾವು ಬಂದಿದ್ದು ಎರಡನೇ ವಿಷಯ, ಇದರೊಳಗೆ ಸೂಕ್ತ ದಾಖಲೆಗಳು ಲಭ್ಯವಾಗುವವರೆಗೂ ಸದರೀಕರಣವನ್ನು ರದ್ದುಪಡಿಸುವಂತೆ ಸಭೆಗೆ ಸೂಚನೆ. ಇದ್ರ ಬಗ್ಗೆ ನಾನು ಕ್ಲಿಯರ್ ಸರ್. ಅಂದ್ರೆ ಒಂದು ವಿಷಯ ಡಿಸ್ಕಷನ್
ಡಿಸ್ಕಷನ್ ಹೊಳೆ ರಿಪೀಟ್ ಅಂತ ಕೇಳಬೇಕು ಡಿಸ್ಕಷನ್ ಆಗಿತ್ತು ಕನ್ನಡ ರದ್ದುಪಡಿಸಬೇಕು ನಿರ್ಣಯ ಆಗಿತ್ತು ಹೌದಾ ಕನ್ನಡ ರದ್ದುಪಡಿಸಬೇಕಾಗಿ ನಾನು ಏನು ಸಮಸ್ಯೆ ಬಂದಿತ್ತಂದ್ರೆ ನನ್ನ ಸ್ವಲ್ಪ ಕನ್ನಡ ವೀಕ್ ಇದೆ ಸರ್ ಶುದ್ಧ ದಾಖಲೆ ಲಭ್ಯವಾಗುವವರೆಗೂ ಅಂದ್ರೆ ಲಭ್ಯವಾದ ಮೇಲೆ ಏನಾಗಿತ್ತು ಸರ್ ಅಂದ್ರೆ 2 ದಿವಸ ಹೇಳ್ತಿರು ಸರ್ ಈ ತರ ಇದು 2 ದಿವಸ ಹೋಗಕ್ಕೆ ಸ್ಪಷ್ಟವಾಗಿ ಬರೀರಿ ಸರ್ ಸ್ಪಷ್ಟವಾಗಿ ಬರೀಬೇಕು ಸೂಕ್ತ ದಾಖಲೆಗಳು ಲಭ್ಯವಾಗುವವರೆಗೂ ಅಂದ್ರೆ ಸರ್ ಇದರರ್ಥ ಹೇಳಿ ಸರ್ ಆ ದಾಖಲೆ ಇಲ್ಲ ಇದು ದಯವಿಟ್ಟು ಮಹಾಪೂಜೆ ಮಾಡ್ತೀನಿ ಲಭ್ಯವಾಗುವವರೆಗೂ ಅನ್ನೋದು ಕಳೆದಕ್ಕಾಗಿ ಕುಲಂಕುಷ ಚರ್ಚೆ ಆಗೈತಿ ಅದ್ರ ಬಗ್ಗೆ ಪೂರಕ ದಾಖಲೆಗಳಿಲ್ಲ ಆ ತರ ರದ್ದುಪಡಿಸಿ ಮನ್ನಣೆ ನಿರ್ಣಯ ಆಗೈತೆ ಹೋಗ್ಬಿಟ್ಟಿನ ಅದು ಮಾಡಿ ಈಗ ಮಾಡಿ ಹಿಂದಿನ ಸಭೆಗಳ ಬಗ್ಗೆ ಈ ತರ ಚರ್ಚೆ ಮಾಡಿ ಬರೋದೈತಿ ಈ ಸತ ತಿಳ್ಕೊಂಡು ಮಾಡಿಕ್ ಬರೋದಿಲ್ಲ ಅದು ಸ್ಪಷ್ಟ ಬರೀಬೇಕು ಹೆಸರು ಬರೀಬೇಕಲ್ಲ ಸ್ಪಷ್ಟ ಅರ್ಥ ಏನಾಗಿದ್ದರೆ ಅದಕ್ಕೆ ಸ್ಪಷ್ಟೀಕರಣ ಬಂದ್ಬಿಡಿ ಸರ್ ಸಭೆಗೆ ಸರ್ ನಿಮ್ಮ ಟೇಬಲ್ ವಾರ್ ತಂತಿ ಹಾಕಿಸಿ ನಮ್ಮ ಸಪ್ರಿ ಇಡೀ ಬಿಜಾಪುರ ನಗರವನ್ನೇ ಅಲ್ಲಿ ಸ್ವಾತಂತ್ರ್ಯವಾಗಿತ್ತು ಎಲ್ಲ ಸುಧಾರಣೆ ಮಾಡೋದು ನಾವು ಕಾರ್ಪೊರೇಷನ್ ಸುಧಾರಣೆ ಮಾಡಿ ನಿಮ್ಮ ಕೇಳಿದವ್ರು ನೀವು ವಯರ್ ಏನು ಮಾಡಿರಿ ಫ್ಯಾನ್ ಏನು ಮಾಡಿರಿ ಅದು ವಯರ್ ಕೇಬಲ್ ಥರ ಅಂಡರ್ಗಳು ಮಾಡ್ತಿರೋ ಅದು ಹೈಟ್ ಮಾಡ್ತಾರೆ ನೀವೇನು ಪ್ಲಾನ್ ಮಾಡಿ ಸರ್ 10 ದಿನ 8 ದಿನ ಆತೀಗ ನೀವೇನು ಮಾಡಕತ್ತೀರಿ ಈಗ ನಾನು ಪೂಜಾ ಮಹಾಪೌರರಿಗೆ ಅಲ್ಲಿ ನಮ್ಮನ್ನೆಲ್ಲ ಫೋಟೋ ತೆಗೆದುಕೊಂಡಿದ್ದೀನಿ ಯಾವ ಪರಿಸ್ಥಿತಿ ಇದೆ ಅಂತ ಆದ್ಮೇಲೆ ನಮ್ಮನ್ನು ಫೋಟೋ ಕೊಡ್ತೀರಾ ನೀವು ಅಲ್ಲಿ ಈಗ ನಿಮ್ದು ಹುದ್ದೆ ಸಹಾಯಕ ಕಾರ್ಯಕರ್ತ ಬೇಕು ಸರ್ ನಿಮ್ಮ ಒಂದು ಪ್ರತ್ಯೇಕ ಸಭೆ ಮಾಡೋದು ಈಗ ನಾವು ಶುಕ್ರವಾರ ದಿವಸನೇ 2013
ಯಾರು ಜಾಗ ಕೂಡ ಒಪ್ಕೊಂಡಿಲ್ಲ ಅದನ್ನ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿ ನಾವು ಡೆಮಾಲಿಷ್ ಮಾಡಬೇಕಾಗಿತ್ತು. ಭೂ ಸ್ವಾಧೀನ ಪ್ರಕ್ರಿಯೆ ಮಾಡದಿರೋದ್ರಿಂದ ಹೈಕೋರ್ಟ್ ಹೋಗಿ ಸರ್ ಕಂಟೆಂಪ್ಟ್ ಕೇಸ್ ಆಗಿದೆ. ಏನಾಗಿದೆ 2023 ಜುಲೈ ಆಡಾಗಿದೆ. ಈ ಹಿಂದಿನ ಸಹಿತ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಅಂದ್ರೆ ಪೂಜ್ಯ ಮಹಾಪೌರ ವೃತ್ತಿ ಪಡೆದ ಸಂದರ್ಭದಲ್ಲಿ ಸಹಿತ ಆ ಟೈಮಲ್ಲಿ ಸಹಿತ ಸುಮಾರು 8 ಜನ ಹೈಕೋರ್ಟ್ ಹೋಗಿ ಅವರು ಆ ಜಾಗ ವಾಪಸ್ ಕೊಡಬೇಕಂತ ಹೈಕೋರ್ಟ್ ಆಡಾಗಿತ್ತು. ಆ ಟೈಮಲ್ಲಿ ಸಹಿತ ಸಭೆ ತೀರ್ಮಾನ ಮಾಡಿ ಆ 8 ಜನಕ್ಕೆ ಏನು ಪರಿಹಾರ ಅಂತ ಕೊಟ್ಟಲ್ಲ ಅವ್ರು ಕೊಡ್ಬೇಕಂತ ನಾವು ಡಿಸಿಷನ್ ಕೊಟ್ಟರೆ ಆ ಪ್ರಕಾರ ಲ್ಯಾಂಡ್ ಅಕ್ಷರ ಪ್ರೊಸೆಸ್ ನಡೀತಾ ಸರ್. ಇನ್ನ 77 ಜನ ಒಪ್ಪಿಗೆ ಪತ್ರ ಕೊಟ್ಟರು. 77 ಜನರಲ್ಲಿ 2 ಜನ ಅಂದ್ರೆ ಶಿವಾನ್ ಪಂಚ್ ಸರ್ ಮತ್ತು ಡಿಸಿಸಿ ಬ್ಯಾಂಕ್ ಇಂದ ಅವರು ಅಂಡರ್ ಪ್ರೊಟೆಕ್ಷನ್ ಅಮೌಂಟ್ ತಗೊಂಡರು. ಅದಕ್ಕಾಗಿ ಹೈಕೋರ್ಟ್ ಅಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಂತ 2023 ಆರ್ಡರ್ ಆಗಿತ್ತು. ಆದ್ರೆ ಇವತ್ತು ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿಲ್ಲ. ಆಮೇಲೆ ಅಕಸ್ಮಾತ್ ಮಾಡಲಿಲ್ಲ ಅಂತಂದ್ರೆ ಆ ಜಾಗ ವಾಪಸ್ ಮಾಲೀಕ ಕೊಡಬೇಕಂತ ಹೈಕೋರ್ಟ್ ಆಗಿದೆ ಸರ್. ಅದಕ್ಕೆ ಅಪೀಲ್ ಮಾಡಿದ ಸಹಿತ ನೀವು ಅಧಿಕೃತವಾಗಿ ಬೆಳಿಗ್ಗೆ ಒದಗಿದ್ರಿಂದ ಅವರಿಗೆ ಜಾಗ ವಾಪಸ್ ಕೊಡಿ, ಇಲ್ಲ ಅಂತಂದ್ರೆ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿ ಒಂದು ಕಂಟೆಂಪ್ಟ್ ಕೋರ್ಟ್ ಆಗಿರೋದ್ರಿಂದ ಪೂಜ್ಯ ಮಹಾಪೌರ ಅಪಣೆ ಪಡೆದುಕೊಂಡು ಈ ಟೈಮಲ್ಲಿ ಅಕಸ್ಮಾತ್ ಜಾಗ ವಾಪಸ್ ಕೊಟ್ಟರೆ ಬಸವೇಶ್ವರ ಸರ್ಕಲ್ ಕಂಪ್ಲೀಟ್ ರೋಡ್ ಮಾಡಬೇಕು ಸರ್. ಒಂದು 20 ಫೂಟ್ ರಸ್ತೆ ಹೋಗಿ ಸರ್. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆಮೇಲೆ ಪೂಜ್ಯ ಮಹಾಪೌರ ಚರ್ಚೆ ಮಾಡಿ ಲ್ಯಾಂಡ್ ವಾಪಸ್ ಕೊಡಕ್ಕಾಗಲ್ಲ ಅಂತ ತಿಳ್ಕೊಂಡು ಅವರು ಈ ಟೈಮ್ ಕೊಟ್ಟರೆ ನಮ್ಮ ಪಾಲಿಕೆ ಸೇವ್ ಆಗುತ್ತೆ ಮತ್ತು ಸಾರ್ವಜನಿಕ ಓಡಾಟ ತೊಂದರೆ ಆಗುತ್ತೆ ಅಂತ ಹೇಳಿ ಅದು ಭೂ ಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರ ಪ್ರಸ್ತಾವ ಸಲ್ಲಿಸಲಿಕ್ಕೆ ಮತ್ತು ಬರ್ತಕ್ಕಂಥ ಅನುದಾನ ಕೊಡಲಿಕ್ಕೆ ಅಂತ ನಾವು ಒಪ್ಪಿಕೊಂಡಿದ್ದೆ. ಆ ಪ್ರಕಾರ ಪ್ರಸ್ತಾವ ಸಲ್ಲಿಸಿದ್ವಿ. ಸರ್ಕಾರದ ಒಪ್ಪಲಾಗಿದೆ. ಈಗಾಗಲೇ 2 ಪ್ರಾಪರ್ಟಿ ಸೇರಿಸಿ 54 ಲಕ್ಷ ಪೇಮೆಂಟ್ ಮಾಡಿದ್ವಿ. ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 15-20% ಕೊಡಬೇಕಾಗುತ್ತೆ ಸರ್. ಅಷ್ಟೇ ಸರ್. ಇಷ್ಟೇ ಸರ್. ಇಷ್ಟೇ ಕೊಟ್ಟು ಕ್ಲಿಯರ್ ಆಗ್ಬೋದು ಸರ್. ಆಗುತ್ತೆ ಸರ್. ಮೇಬಿ ಸರ್ ಸರ್ ಈಗ ನಾವು 50 ಲಕ್ಷ ಪೇಮೆಂಟ್ ಮಾಡಿದ್ವಿ ಆ ಟೈಮಲ್ಲಿ. ಈಗ ಅವ್ರಿಗೆ ಏನಾಯ್ತು 15 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ 2016 ರೆಂಟ್ ಕೊಡಬೇಕಂತ ಆಗಿದೆ ಹೈಕೋರ್ಟ್ ಅವರು. ಇಲ್ಲ ಅಂದ್ರೆ ವಾಪಸ್ ಕೊಡಬೇಕಂತಿದೆ. ವಾಪಸ್ ಕೊಟ್ಟರೆ ಸಣ್ಣ ಕೊಡೋಕೆ ಬಂದೇ ಆಗುತ್ತೆ. ಯಾಕಂದ್ರೆ ಸೆಂಟರ್ ಕಡೆ ಮಾಡಿದ್ವಿ, ಒಂದ್ ಕಡೆ ಕೊಡೋ ಬಂದೇ ಆಗುತ್ತೆ. ಹಿಂದೆ ಭಕ್ತಿ ಮೇಡಮ್ ಅವರು ಪೂಜ್ಯ ಮಹಾಪೌರ ಆಗೋದ್ರಲ್ಲಿ 8 ಜನಕ್ಕೆ ಸಂಬಂಧಪಟ್ಟ ಆಟದಲ್ಲಿ ಒಪ್ಪಲು ಕೊಟ್ಟು ಆಟ ಸಭೆ ತೀರ್ಮಾನ ಇದೆ. ಅದೇ ಪ್ರಕಾರ ಸಹಿತ ಈ ಪೂಜ್ಯ ಮಹಾಪೌರ ಒಪ್ಪಿಕೊಂಡಿದ್ದಾರೆ ಸರ್. ಅದು ಸರ್ಕಾರ ಪರ್ಮಿಷನ್ ಕಳಿಸಿ ಒಪ್ಪಿಕೊಂಡಿದ್ವಿ ಸರ್. ಒಂದು ನಿಮಿಷ, ಈ ಸಂಬಂಧಪಟ್ಟ ಸರ್ 2014 ಪ್ರಾಪರ್ಟಿ. ಎಸ್ ಸರ್. ಅದರೊಳಗೆ 14 ನಮ್ಮ ಸರ್ಕಾರಿ ಪ್ರಾಪರ್ಟಿ, 140 ಪ್ರೈವೇಟ್, 78 ಮುನ್ಸಿಪಾಲಿಟಿಯಿಂದ ಏನು ಕಾರ್ಪೊರೇಷನ್ ಇಂದ ಹೈಕೋರ್ಟ್ ದಿಂದ ಏನು ಆರ್ಡರ್ ಇತ್ತು ಆ ಪ್ರಕಾರ ಅವರು ಪರಿಹಾರ ತಗೊಂಡ್ರು ಸರ್. ನಾನು ಪ್ರಶ್ನೆ ಏನ್ ಮಾಡ್ತೀನಿ, ಈ ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ LAQ ಪ್ರಕಾರ ಏನಾದ್ರು ಪ್ರೊಸೆಸ್ ಅಥವಾ ಏನಾದ್ರು ಕರಾವು ಮೊದಲು ಮಹಾನಗರ ಪಾಲಿಕೆ ಏನಾದ್ರು ಕರಾವು ಪಾಸ್ ಆಗಿತ್ತೇನೋ. ಈ ನಮ್ಮ MG ರೋಡ್ ಮಾಸ್ಟರ್ ಪ್ಲಾನ್ ಮಾಡೋದಕ್ಕಿಂತ ಮುಂಚೆ LAQ ಮಾಡೋದಕ್ಕಿಂತ ಬಿಫೋರ್ ಏನಾದ್ರು ಒಂದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಏನು ಈಶ್ವರ ಅಧ್ಯಕ್ಷತೆಯಲ್ಲಿ ಒಂದು ಮೊಟ್ಟ ಮೊದಲು ಪ್ರೊಸೆಸ್ ಏನಿತ್ತಂದ್ರೆ ಒಂದು ಸಭೆ ಮಾಡಿ ಅದಕ್ಕೊಂದು ಕರಾವು ಪಾಸ್ ಮಾಡಬೇಕಂತ ಅದೇನಾದ್ರು ಇದ್ರ ಮಾಹಿತಿ ಇತ್ತು ಸರ್ ನಿಮಗೆ? ಸರ್ ಏನಾಗಿದೆ ಅಂದ್ರೆ ಈ ಪ್ರೊಸೆಸ್ ಅನ್ನ ಮಾಡೋದಕ್ಕೋಸ್ಕರ ಅದರ ಪ್ರಕಾರ ಈಶ್ವರು ಇದು ಕರಾವು ಆಗಿಲ್ಲ ಆದರೆ ಮಾಡಿಕೊಂಡು ತಪ್ಪು ಸರ್. ಏನಾಗಿದೆ ಅಂದ್ರೆ ಈಶ್ವರ ಅಧ್ಯಕ್ಷತೆ ಒಳಗೆ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಪ್ರಕಾರ ಒಂದು ಕರಾವು ಪಾಸ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಅವನೇ ತಪ್ಪು ಮಾಡಿ ದುಡ್ಡನ್ನು ಜಮಾ ಮಾಡ್ತೀವಿ. ಯಾವುದೋ ಅಧಿಕಾರಿಗಳು ಬಚಾವವಾಗಿ ಇದೆಲ್ಲ ಪ್ರೊಸೆಸ್ ನಡೀತಿ ಹಾಕ್ತೀವಿ ಸರ್. ಬಟ್ ಅದರೊಳಗೆ 8 ಮಂದಿ ಪರಿಹಾರ ತಗೊಂಡಿದ್ದಿಲ್ಲ. ನಾನು ಮಾತಾಡ್ತೀನಿ, ನನಗೆ ತಿಳಿದ ಪ್ರಕಾರ 8 ಮಂದಿ ಪರಿಹಾರ ತಗೊಂಡಿದ್ದಿಲ್ಲ. ನೀವು ಏನ್ ಮಾಡಿದ್ರಿ ಸರ್? ಈಗ ನಮ್ಮ ಮಹಾನಗರ ಪಾಲಿಕೆ ದುಡ್ಡನ್ನು ಕೊಡಬೇಕಂತೇಳಿ ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ. ಈಗಾಗಲೇ 23 ಕೋಟಿ ಕೊಟ್ಟಿರಿ. ಎದುರು ಕೊಟ್ಟರಿ ಸರ್ ಅವರಿಗೆ ನಾನು ತಿಳಿದ ಪ್ರಕಾರ ಪ್ರಾಪರ್ಟಿ ತಗೋಬೇಕಂತಂದ್ರೆ ಅವ್ರು ನೇರವಾಗಿ ಖರೀದಿ ಮಾಡ್ಲಿಕ್ಕೆ ಅಕಸ್ಮಾತ್ ಒಪ್ಕೊಂಡ್ರೆ ಜಿಲ್ಲಾಡಳಿತ ಅಧ್ಯಕ್ಷರಲ್ಲಿ ಮೀಟಿಂಗ್ ಮಾಡಿ ನೇರವಾಗಿ ಖರೀದಿ ಮಾಡಿ ಪ್ರೊಸೆಸ್ ಮಾಡಿ ನಾವು ತಗೋಬೇಕು ಸರ್. ಒಂದು ಅಕಸ್ಮಾತ್ ಒಪ್ಪಿಲ್ಲ ಅಂತಂದ್ರೆ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾಗಿತ್ತು. ಆ ಟೈಮಲ್ಲಿ 10/9/2014ಕ್ಕೆ ಬಹಳ ಸಮಯ ತೊಂದರೆ ತೆಗೆದುಕೊಂಡು ನಗರ 2013 ಮಹಾನಗರ ಪಾಲಿಕೆ ಕರಾವು ಪಾಸ್ ಮಾಡಿ ಯಾರು ನೇರವಾಗಿ ಖರೀದಿ ಮಾಡಲಿಕ್ಕೆ ಒಪ್ಕೋತಾರೆ ಅವ್ರಿಗೆ ದರ ನಿಗದಿಪಡಿಸಿ ಅವ್ರಿಗೆ ಮಾಡಿ ಸರ್. ಯಾರು ಒಪ್ಪಲ್ಲ ಅವರಿಗೆ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡುತ್ತಾ ಇದ್ರು. ಆದ್ರೆ ಇವರು ನೇರವಾಗಿ ಹಾಗೆ ಹೊಡೆದ್ರಿಂದ ಇವರು ಇಲ್ಲಿಗಲ್ ಆಗಿ ವಿದೌಟ್ ಗೌರ್ಮೆಂಟ್ ಲೈಸೆನ್ಸ್ ವಿದೌಟ್ ಪ್ರಿಯರ್ ಪರ್ಮಿಷನ್ ಫ್ರಮ್ ಗೌರ್ಮೆಂಟ್ ಅಂತ ತಗೊಂಡಿರೋದ್ರಿಂದ ಮೊನ್ನೆ ಹೈಕೋರ್ಟ್ ಅಲ್ಲಿ ಸಂಬಂಧಪಟ್ಟ ಆಫೀಸರ್ ಶಿಸ್ತುಗಳನ್ನು ಜರುಗಿಸಬೇಕಂತ ಹೇಳಿದ್ದಾರೆ ಸರ್. ಈಗ ನಾವು ಪಾಲಿಕೆಯಿಂದ ಮತ್ತು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಆ ಸಂಬಂಧಪಟ್ಟ ಆಫೀಸರ್ ಮಿಸ್ಟೇಕ್ ಆಗಿರೋದ್ರಿಂದ ನಮಗೆ ತೊಂದರೆ ಇದ್ಕೊಂಡು ಸಂಬಂಧಪಟ್ಟ ಆಫೀಸರ್ ಮೇಲೆ ಆಕ್ಷನ್ ಮಾಡಲಿಕ್ಕೆ ಪ್ರಸ್ತಾವ ಸಲ್ಲಿಸಿದ್ವಿ ಸರ್. ಸರ್, ಈಗ ನಾನು ನನ್ನ ವಿನಂತಿ ಏನಂದ್ರೆ ಈ ಪರಿಹಾರನ ಕೊಟ್ಟಿದ್ದು ಒಂದು ಸಮಸ್ಯೆ ಏನಂದ್ರೆ ನಮ್ಮಲ್ಲಿ ಮಹಾನಗರ ಪಾಲಿಕೆ ಒಳಗ ಅಭಿವೃದ್ಧಿ ಕಳ್ಕೊಳ್ಬೇಕಾದ್ರೆ ಮೊದಲು ದುಡ್ಡಿನ ಸಮಸ್ಯೆ ಅದು ಒಪ್ಪಿದ್ರು ಸರ್. ಸರ್ಕಾರಿ ಅನುದಾನ ಬರಬೇಕು ಅಥವಾ ನಾವು ಡಿಪೆಂಡ್ ಇರ್ತದೆ ಅಂದ್ರೆ ನಮ್ದು ಜನರಲ್ ಫಂಡ್ ಮೇಲೆ ಡಿಪೆಂಡ್ ಇರೋದು. ನೀವು ಕೋರ್ಟ್ ಆದೇಶ ಆಗಿರ್ತಕ್ಕಂಥ ನ್ಯಾಯ ಕೇಳಾಕ್ರಿ 23 ಕೋಟಿ ರೂಪಾಯಿ ಒಂದು ಯಾವ ಮೂಲಿನ 23 ಕೋಟಿ ಯಾವ ಮೂಲಿನ ಕೊಟ್ಟಿರೋದು ಒಂದು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಜನರಲ್ ಫಂಡ್ ಏನಾದ್ರು
ಏನಾದ್ರು ಈಗ ಕೊಟ್ಟಿರೋ ಈ ಪರಿಹಾರ ಜನರಲ್ ಫಂಡ್ ಅಂದ್ರೆ ನಮ್ಮ ಮಹಾನಗರ ಪಾಲಿಕೆ ಕೊಟ್ಟಿರೋ ಅಥವಾ ಮುಂದೆ ಕೊಡೋರು ಈ ಎರಡು ಪ್ರಶ್ನೆ ಗೊತ್ತಾಗ್ತದೆ ಸರ್. ಈಗ ಏನು ಈ ಸರ್ಕಾರದಿಂದ ಸ್ಪಷ್ಟ ಯಾವುದೋ ಸ್ಪೆಸಿಫಿಕ್ ಆಗಿ ಅಮೌಂಟ್ ಕೊಡಿಲ್ಲ ಸರ್. ಈ ಹಿಂದೆ ಮಹಾನಗರ ಪಾಲಿಕೆ ಡಿಕ್ಲೇರ್ ಆದ್ರೆ ಸ್ಪೆಷಲ್ ಫಂಡ್ ನಗರ ಪೇಜ್ 100 ಕೋಟಿ ರೂಪಾಯಿ ಕೊಟ್ಟರು, 100 ಕೋಟಿ ರೂಪಾಯಿ ಕೊಟ್ಟರು. ಆಮೇಲೆ ಗುಲ್ಬರ್ಗ ಕ್ಯಾಬಿನೆಟ್ ಕೊಟ್ಟರು. ಆ ಸಂದರ್ಭದಲ್ಲಿ ಪಾಲಿಕೆಯಿಂದ ಇದ್ರ ಹೈಕೋರ್ಟ್ ನಾಗ ಒಂದು ಡಿಸಿಷನ್ ಆಯ್ತು, ನೀವು ಅನಧಿಕೃತ ಹೊಡೆಯೋದ್ರಿಂದ ಒಬ್ಬರಿಗೆ 4,950 ರೂಪಾಯಿ 4,950 ರೂಪಾಯಿ ಕೊಡಬೇಕಂತ ಸುಮಾರು 49 ಜನಕ್ಕೆ ಆದಾಯ ಆಯ್ತು. ಆ ಟೈಮಲ್ಲಿ ಕೊಡ್ಲಿಕ್ಕೆ ದುಡ್ಡು ಬೇಕಿಲ್ಲ. ಆ ಟೈಮಲ್ಲಿ ಪಾಲಿಕೆ ಡಿಸಿಷನ್ ಮಾಡಿ ಸರ್ಕಾರ ಪ್ರಸ್ತಾವ ಸಲ್ಲಿಸಿ ಸುಮಾರು 23 ಕೋಟಿ ರೂಪಾಯಿದು ಏನು ಎಕ್ಸೆಪ್ಟ್ ಅಪ್ಲೈದು ಅದು ಚೇಂಜ್ ಆಗಿ ಎಕ್ಸೆಪ್ಟ್ ಮಾಡಿ ಸರ್ಕಾರ ಪ್ರಸ್ತಾವ ಸಲ್ಲಿಸಿ ಅದನ್ನು ಅನುಮೋದನೆ ಪಡೆದುಕೊಂಡು ಆ ದುಡ್ಡನ್ನು ಪೇಮೆಂಟ್ ಮಾಡಿ ಸರ್. ಅಂದ್ರೆ 23 ಕೋಟಿ ಗೌರ್ಮೆಂಟ್ ಫಂಡ್ ಇಲ್ಲ ಸರ್. ಎಸ್ ಎಸ್ ಜನರಲ್ ಫಂಡ್ ಯಾವ್ದು ಕೊಟ್ಟಿರಿ ಸರ್ ಕೊಡೋರು? ಇಲ್ಲ, ಜನರಲ್ ಫಂಡ್ ನಲ್ಲಿ ನಮ್ಮಲ್ಲಿ ಆ ಟೈಮಲ್ಲಿ ಯಾವುದು ಕೊಡಲಿಲ್ಲ ಸರ್. ಮೊನ್ನೆ ಏನು 8 ಜನಕ್ಕೆ ಹಿಂದಿನ ಒಂದು ಉಚ್ಚ ಮಹಾಪೌರದಲ್ಲಿ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಆ 8 ಜನಕ್ಕೆ ಮಾತ್ರ ನಾವು ಉದ್ಯೋಗದಿಂದ ಕಮರ್ಷಿಯಲ್ ಕಾರ್ಪೊರೇಷನ್ ಫಂಡ್ ಬರುತ್ತೆ, ಆ ಅಮೌಂಟ್ ನಾವು ಕೊಟ್ಟಿದ್ದೀವಿ. ಆಮೇಲೆ ಅದನ್ನು ಸಹಿತ ರೀಎಂಬರ್ಸ್ ಮಾಡಬೇಕು ಸರ್ಕಾರ ಆಶಿಸಿದೆ ಸರ್. ಅದು ನಾವು ಈಗ ಮಾತ್ರ ಒಳ್ಳೆ 1,50,50,000 ಲಕ್ಷ ಪೇಮೆಂಟ್ ಮಾಡಿ ಸರ್, ಜಾಸ್ತಿ ಮಾಡಿಲ್ಲ. ಇವಾಗ ಏನೀಗ ಈ 2 ಪ್ರಾಪರ್ಟಿ ಡಿಸಿಷನ್ ಆಗಿದೆ. ಈಗಾಗಲೇ ನಾವು ಒಂದು ಪ್ರಾಪರ್ಟಿಗೆ 41 ಲಕ್ಷ 41 ಲಕ್ಷ ಸಮಥಿಂಗ್, ಇನ್ನೊಂದು ಪ್ರಾಪರ್ಟಿಗೆ 14 ಲಕ್ಷ ಕೊಡಿದ್ವಿ. ಟೋಟಲ್ 54 ಲಕ್ಷ ಸಮಥಿಂಗ್ ನಾವು ಪೇಮೆಂಟ್ ಆಗಿದೆ. ಈಗ ಲ್ಯಾಂಡ್ ಅಕ್ವಿಸಿಷನ್ ನಮ್ಮಲ್ಲಿ ಎಷ್ಟು ಅಮೌಂಟ್ ಆಗುತ್ತಲ್ಲ ಆ ಅಮೌಂಟ್ ಮೇಲೆ ನಾವು ಕೊಡಬೇಕಾಗುತ್ತೆ. ಈಗ ಮತ್ತೆ ಕೋರ್ಟ್ ಇಂದ ಕೊಟ್ಟಿದ್ದಾರೆ, ಅವ್ರು ಅಧಿಕೃತ ಪ್ರಾಪರ್ಟಿ ತೆಗೆದುಕೊಂಡಿರೋದ್ರಿಂದ ಪರ್ ಮಂತ್ ಪರ್ ಸ್ಕ್ವೇರ್ ಫೀಟ್ 15 ರೂಪಾಯಿ ರೆಂಟ್ ಕೊಡಬೇಕಂತ ಮಾಡಬಹುದು ಸರ್. ಸುಮಾರು 15 ಲಕ್ಷ ಆಗುತ್ತೆ. ಈಗ 54 ಲಕ್ಷ ಕೊಡಿದ್ವಿ. ನಾವು ಮ್ಯಾಕ್ಸಿಮಮ್ ಸರ್ ಅಕ್ವಿಷನ್ ಟೈಮಲ್ಲಿ ಏನು ಅಮೌಂಟ್ ಫಿಕ್ಸ್ ಆಗುತ್ತೆ ಆ ಬೇಸ್ನಲ್ಲಿ ಇನ್ನೊಂದು 10 ಲಕ್ಷ ಕೊಡಬೇಕಾಗುತ್ತೆ ಸರ್. ಸರ್ ನಾನು ಇವತ್ತೇ ಈಗ 2 ಜನಕ್ಕೆ ಪ್ರೊಸೆಸ್ ಎಲ್ಲ ಕೊಡಂದ್ರೆ ಒಂದು ಮಹಾನಗರ ಪಾಲಿಕೆ ನಡೆಸುದು ಹೆಂಗ, ಡೆವಲಪ್ಮೆಂಟ್ ಮಾಡೋದು ಹೆಂಗ ಪ್ರಶ್ನೆ ಬರ್ತಾವ ಸರ್. ಈಗ ಪ್ರಾಪರ್ಟಿ ಕೊಟ್ರಿ, ಈ ಉಳಿದ ಪ್ರಾಪರ್ಟಿ ತಗೊಂಡು ರೀಕೊಟ್ಟಿಗೆ ಮತ್ತೆ ಅಡ್ಮಿಟ್ ಮಾಡೋದ್ರ ಅವ್ರಿಗೆ ಫಂಡ್ ಕೊಡೋಕೆ ನಿಮ್ಗೆ ಆಗ್ತದ? ಅಶೋಕಣ್ಣ, ಅಧಿಕಾರಿಗಳ ತಪ್ಪಿನ ಸಲುವಾಗಿ ಇದು ನಾವು ದುಡ್ಡು ನಮ್ಮ ಮಹಾನಗರ ಪಾಲಿಕೆ ಒಂದು 5 ಲಕ್ಷ ರೂಪಾಯಿ ನಮ್ಗೆ ಅರ್ಜೆಂಟ್ ಕೆಲಸ ಕೊಡೋದ್ರೆ ನಾಯಿಗತ್ತೆ ನಿಮ್ ಕಡೆ ಎಡ್ತಾಡ್ಕೊಂಡ ಪರಿಸ್ಥಿತಿ ಬಂದ ನಮ್ಗೆ ಲಕ್ಷಾಂತರ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಿದವ್ರು ಕೇಳಿ, ನಾವು ಟ್ಯಾಕ್ಸ್ ಕಟ್ಟಿದವ್ರಿಗೆ ಯಾವ ಏರಿಯಾದಾಗ ಕೆಲಸ ಬೇಕಂತ ಕೇಳಿದಾಗ ನಿಮ್ಮ ಆಫೀಸ್ಗೆ ಎಲ್ಲಿಬೇಕು ನಾವು ಅಂತ ಪರಿಸ್ಥಿತಿ ನೀವು ಈ ರೀತಿ ಕೊಡ್ತೀರಪ್ಪ. ನೀವೇ ಎಲ್ಲ ಮಾಡ್ತೀನಿ. ಸುಪ್ರೀಂ ಇನ್ನೂ ದುಡ್ಡು ಕೊಡಾಕ ನಮ್ಮ ತಕರಾರು ಐತಿ. ಅದಕ್ಕೆ ನೀವು ಇದ್ರ ಬಗ್ಗೆ ಉಲ್ಲಂಘಿಸ ಚರ್ಚೆ ಮಾಡಬೇಕು. ಇದು ಸಂಬಂಧಪಟ್ಟಾಗ ಮಹಾಪೌರ ಕಮಿಟಿ ಮಾಡಿ ಡಿಸ್ಕಷನ್ ಮಾಡಿ ಸದಸ್ಯರು ಡಿಸ್ಕಷನ್ ಮಾಡಿ ಇವು ಹಿರಿಯ ಮಾಜಿ ಸದಸ್ಯರಿರ್ಬೋದು ಅವ್ರನ್ನೆಲ್ಲ ಕರೆಸಿ ಒಂದು ಸಪರೇಟ್ ಸಭೆ ಮಾಡಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಮ್ಗೆ. ಯಾಕಂದ್ರೆ ಸರಿಯಾದ ಮಾಹಿತಿ ಯಾರಿಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ನಾವು ನ್ಯಾಯಾಲಯಕ್ಕೆ ನಾವು ಅದು ಪ್ರಶ್ನೆ ಇಲ್ಲ. ಈಗ ನಾನು ಹೇಳುದು ಸದಸ್ಯರು ತಿಳ್ಕೋಬೇಕು. ಒಂದು ರಸ್ತೆ ಬಂದ್ ಮಾಡಬೇಕಾಗ್ತದಂತ ಕೋರ್ಟು ಆದೇಶ ಮಾಡಿ ವಾಪಸ್ ತಗೊಳ್ಳೋದಕ್ಕೆ ನಾವು ಈಗಾಗಲೇ ಕೊಟ್ಟೇವಿ. ಮೊದಲಿನ ಅಧಿಕಾರಿಗಳು ತಪ್ಪು ಮಾಡಿದ್ದೇವೆ, ಈಗ ಹೋಗ್ಯದ. ಯಾಕಂದ್ರೆ ಮುಂದಿನ ಈಗ ಸಡನ್ ಆಗಿ ಬ್ಯಾನ್ ಅಂದ್ರೆ ಮುಂದಿನ ಒಂದು MGI ಮಾಡ್ಕೊಡ್ಬೇಕು. ಯಾಕಂದ್ರೆ ಪ್ರಶ್ನೆ ಏನೈತಿಪ್ಪ ಅಂದ್ರೆ ಈಗ ನಾವು ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡ್ಬೇಕು. ಯಾಕಂದ್ರೆ ಇವು ಘಟನೆಗಳು ಆಫೀಸರ್ ತಪ್ಪು ಮಾಡಿರಕ್ಕಿಲ್ಲ. ಈಗಿನ ಮೊದಲಿನ ಸದಸ್ಯರು ಕೂಡ ಆ ಟೈಮ್ ಒಳಗೆ ಇದು ಮಾಡಿದ್ದು ಅದು ತಪ್ಪು ಮಾಡೋ ಬಂದಿರೋ ವಾತಾವರಣ ಒಳಗೆ ಆಗಿಬಿಡುತ್ತೆ. ಇದಕ್ಕೆ ನಾವು ವ್ಯಕ್ತಿಮನ್ನು ಈಗ ಅವರಾಗಿದ್ದು ಕೋರ್ಟಿಗೆ ನಿಂದಿಸಿದಾಗ ಕೋರ್ಟಿನ ವಿಷಯ ನಾವು ಮಾತಾಡಬಾರ್ದು ಹೆಚ್ಚಾಗಿ ಸಭೆ ಅದಕ್ಕೆ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿ ತಗೊಳ್ಳಿ. ನಾವು ಗಾಂಧಿ ಚೌಕ್ ಇಟ್ಕೊಂಡು ಎಲ್ಲಿ ಕಡೆ ತೆಗ್ದ್ರಂದ್ರಪ್ಪ ಅವರು TST ಕಡೆ ತೆಗೆದ್ರು. ಯಾರಿದ್ರು ಅವ ಸಂಜಾತಿಕರ ಮುಸ್ಲಿಮರ ಮೇಲಿದ್ರು, ಹತ್ತಿರ ಅವರ ಅವರಿದ್ರು. ಅವ್ರು ನಾವು ಕ್ವಶನ್ ಮಾಡಿದೆ. ಹಿಂದಿನ ಬಾಮರಿದ್ರು ಬಸವನವರು MLC ಇದ್ರು. ನಾವು ಕ್ವಶನ್ ಮಾಡಿದ್ರೆ ಸರ್ಕಾರ ದುಡ್ಡು ಕೊಡಬೇಕಂತ ಕೊಟ್ಟು ಮಾಡಿ ನಾವು ಕಾಂಗ್ರೆಸ್ ಅಷ್ಟು ಹೊರತು ನಾವು ಹೇಳಿದೆವು. ಆವಾಗ ಏನಾದ್ರೆ ಗುಲ್ಬರ್ಗ ಸಚಿವ ಸಂಪುಟದವರು ದುಡ್ಡು 23 ಕೋಟಿ ರೂಪಾಯಿ ಅಮೌಂಟ್ ಇದ್ದು. ಅವ ಅಮೌಂಟ್ ಯಾರು ಕೊಟ್ಟರು? ಇದು ಕಮಿಷನರ್ ಮುಖ್ಯಸ್ಥರ ಇದ್ದಿಲ್ಲ, ಅವ ಅಸಿಸ್ಟೆಂಟ್ ಕಮಿಷನರ್. ಅವು ಏನು ಮಾಡೋದು ರೊಕ್ಕ ಅವರು ಕೊಡೆ ಹೊರಗೆ ಹಚ್ಕೊಂಡು ಅವ್ರಿಗೆ ಉಳ್ಕಿದ ರೊಕ್ಕ ಏನು ಮೊಬೈಲ್ ಮಾಡಬೇಕಾಗಿತ್ತು. ಅಕಾಲ್ ಕೊಡಿಸೋ ಮಾಡೋದು ಏನೇ ಬಿಡಿಸೋ ಮಾಡಾರ ಅವಾಗ ಕೊಡಬೇಕಾಗಿತ್ತು. ಅವ್ರು ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ತಪ್ಪಿಲ್ಲ, ಇವರ ತಪ್ಪಿಗೆ ಸ್ವಲ್ಪ ಸಮಸ್ಯೆ ಐತಿ. ಸುರು ಹೇಳಂಗೆ ನಮ್ಮ ಹೇಳಂಗೆ ಈಗ 15-20 ಲಕ್ಷ ನಾವು ಕೊಡಾಕತ್ತೇವೆ. ಇವರು ಮಧ್ಯೆ ಸದಸ್ಯರು ಬೇಯಿಸಿದ್ರಪ್ಪ ಬೆಳಗ್ಗೆ ಮಾಡಿದ್ರೆ ಎಲ್ಲರಿಗೂ ಸ್ವಲ್ಪ ಗೊತ್ತಾಗ್ತದೆ.
ಸರ್ ಅಷ್ಟೇ ಸಮಸ್ಯೆ ಅಷ್ಟೇ ನೋಡಕ್ಕೆ ನಾವು ನೀರು ಒಂದೇ ನೀರಿಲ್ಲ ಈಗ ಎಷ್ಟು ಕೊಟ್ರೆ ಒಂದು ಸರ್ಕಾರ ಕೋರ್ಟ್ ನಿರ್ಣಯ ತಗೋತೈತಿ ಪ್ರಶ್ನೆ ಮಾಡಿಲ್ಲ ನಾವು ಕಾರ್ಪೊರೇಟ್ ರೀತಿನ ಒಂದೇ ವಾರ ಕೊಟ್ಟಿ ನಾನೇ ಕ್ವಶನ್ ಮಾಡಿದೆ ಮಿಲಿಟರಿ ಸ್ಟಾಪ್ ಐತೆ ಸರ್ ಅಲ್ಲೇ ಸ್ಟಾಪ್ ಮಾಡಿ ನಾನೇ ಕ್ವಶನ್ ಮಾಡಿಲ್ಲ ಸೀನಿಯರ್ ಸರ್ ನಮಗೆ ಗೊತ್ತಿದ್ದ ವಿಷಯ ಅದಕ್ಕೆ ಅವರಿಗೆ ಬೇಕಾದ ಸರ್ ಕ್ಲಿಯರಿಫೈ ಮಾಡೋದು ಪ್ರಾಬ್ಲಮ್ ಇಲ್ಲ ಅವ್ರು ಮುಂದೆ ಹೇಳ್ತೀವಿ ಸರ್ ಸರ್ ಈಗ ಮ್ಯಾಗ ಯೂನಿಯನ್ ಸರ್ ಮಾಸ್ಟರ್ ಪ್ಲಾನ್ ಮಾಡೋ ಮುಂದೆ ಯಾವುದೇ ಇರಲಿ ಸರ್ ಯಾಕಂದ್ರೆ ಡೆವಲಪ್ಮೆಂಟ್ ಆಗಲಿ ಸಿಟಿ ಡೆವಲಪ್ಮೆಂಟ್ ಭಾಳ ನಾನು ಶಿವಾಜಿ ಸರ್ಕಲ್ ಟು ಇನ್ನ ಗೋಲ್ಡೋರ್ ಮಾಡಿ ಮಾಡ್ಕೊಳಂಗಿಲ್ಲ ಇನ್ನ ಬಾಕ್ಸ್ ಬೇಕಂತ ಬಿದ್ದೈತಿ ಅದು ಅಷ್ಟೇ ಹೋಗೋಯ್ತು ಅದಕ್ಕೂ ಅಂತ ಈಗ ನಮ್ಮ ಮೇಲ್ ನೇತೃತ್ವದಲ್ಲಿ ಸರ್ಕಾರದ CM ಆಗಲಿ ಸೆಂಟ್ರಲ್ ಮಿನಿಸ್ಟರ್ ಆಗಲಿ ಹೊಸ ಮಾಸ್ಟರ್ ಆಗಲಿ ಆದಷ್ಟು ಲಘು ಅಷ್ಟು ಡೆವಲಪ್ಮೆಂಟ್ ಆಗಿ ಶಿಕ್ಷಣ ಆಗಲಿ ಮೊದಲಿಗೆ ಊರಿಗೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿತ್ತು ಅವಾಗಿಲ್ಲ ಅವ್ರು ಹೇಳೋದು ಸರ್ ನಾ ಒಂದೇ ಸರ್ ಒಂದು ಸ್ವಲ್ಪ ರೊಕ್ಕ ಕೊಡೋದು ಸರ್ಕಾರ ನಾವು ಮೊದಲು ಪತ್ರ ಕೊಡ್ರಿ ನಮಗೂ ಹೊರ ಆಗ್ತೈತಿ ನೀವೇ ಕೊಡೋದ್ರ ಪತ್ರ ಕೊಡಿ ಸರ್ಕಾರ ಬರ್ರಿ ಒಂದು ಜಾಸ್ತಿಗೆ ನಾವು ಕೊಡ್ತೈತಿ ಹೌದು ಈಗ ಒಂದು ಬೇರೆ ಪ್ರಾಪರ್ಟಿ ಬಂದ್ರೆ ಹೇಳ್ಬಿಡೋದು ಈಗ 147 ಮಂದಿಯಲ್ಲಿ ಈಗ 49ಗೆ ವೋಟ್ ಆಗ ಫಿಕ್ಸ್ ಮಾಡಿದ್ದಾರೆ 450 49 ಮಂದಿ ಸಮಸ್ಯೆ ಇಲ್ಲ ಇನ್ನು 78 ಜನ ನಾವು ಕೊಟ್ಟಿಲ್ಲ ಆ 78 ಜನರಲ್ಲಿ 2 ಜನ ಮಾತ್ರ ಅಂಡರ್ ಪ್ರೊಟೆಕ್ಷನ್ ಅಂತ ಮಾಡಿದ್ದಾರೆ ಅಂದ್ರೆ ಶ್ರೀಮಂತ್ ಪಂಡ್ ಸಾಹೇಬರು DCC ಬ್ಯಾಂಕ್ ನಾವು ಇಲ್ಲವೇ ಈ 2 ಜನಕ್ಕೆ ಮಾತ್ರ ನಾವು ಕೊಟ್ಟಿದ್ವಿ ಇದು 76 ಮಂದಿ ಅವರು ಸಹ ನಮ್ಮ ಹೈಯರ್ ಕಾಂಪಿಟೇಷನ್ ಬೇಕಂತ ಕೋರ್ಟ್ ಹೋಗಿದ್ದಾರೆ ಬಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ನಮ್ಮ ಒಪಿಎಲ್ ಅಂತ ಒಂದು ಒಪಿಎಲ್ ಪತ್ರ ಕೊಡಿದ್ರೆ ಅದು ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಿದೆ ಅದಕ್ಕೋಸ್ಕರ ನಾವು ಕೊಡಕ್ಕಾಗಲ್ಲ ಹೈಕೋರ್ಟ್ ಅಪೀಲ್ ಮಾಡಿದ್ವಿ ನಾವು ಕೊಟ್ಟೇ ಇಲ್ಲ ನಾವು ಅಪೀಲ್ ಮಾಡಿದ್ವಿ ಗೌರ್ಮೆಂಟ್ ಮತ್ತು ಪಾಲಿಕೆ ಎರಡೂ ಸೇರಿ ನಾವು ಸರ್ಕಾರ ಹೈಕೋರ್ಟ್ಲಿ ಪ್ರೆಸ್ ಮಾಡಿ ಕೊಡಕ್ಕಾಗಲ್ಲ ಅಂತ ಅಪೀಲ್ ಮಾಡಿದ್ವಿ ಸರ್ ನಾನೇನು ಕೇಳ್ತೀನಿ ಸರ್ ಈಗ ಅಪೀಲ್ ಮಾಡಿದ್ವಿ ನಾಳೆಗೆ ಬೈ ಚಾನ್ಸ್ ಏನಾದ್ರು ಕೋರ್ಟ್ ಡೈರೆಕ್ಷನ್ ಇವರಿಗೂ ಅವ್ರಿಬ್ರು ಪ್ರಕಾರ ಕೊಡಬೇಕಾಗ್ತದೆ ಆರ್ಡರ್ ಆಯ್ತು ನಾವು ಏನ್ ಮಾಡೋದು ಅವಾಗ ಎಲ್ಲಿ ಬಿಡ್ತರು ಇಲ್ಲ ಸರ್ ಯಾಕಂದ್ರೆ ಸರ್ ಕೋರ್ಟಿನ ಆರ್ಡರ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಬೇರೆ ಬೇರೆ ನ್ಯಾಷನಲ್ಸ್ ಇದಾವೆ ನಾವು ಸಹ ವಕೀಲರ ಮುಖಾಂತರ AG ಆಫೀಸ್ ಹೋಗಿ ಲಾಸ್ಟ್ ಟೈಮ್ ಸರ್ ಭಕ್ತಿ ಮೇಡಮ್ ಅವರಿಗೆ ನಾವು ಪೂಜೆ ಮಾಡಿ ಡಿಸ್ಕಸ್ ಮಾಡಿ ಒಂದು ಬಹಳ ವಿಷಯ ಬಹಳ ಕಷ್ಟಪಟ್ಟು ಎಫರ್ಟ್ ಮಾಡಿ ನಾವು ಒಂದು 10 ದಿವಸ ಒಂದು ಕೇಸ್ ಸರ್ ಬಟ್ ಈ 2 ಜನ ಏನಂತಂದ್ರೆ ಅವರು ಅಂಡರ್ ಪ್ರೊಟೆಕ್ಷನ್ ತಗೊಳ್ಳೋದ್ರಿಂದ ಇವ್ರು ನಮ್ಮ ಒಂದು ಮಾಡಬಾರಾಗಿತ್ತು ಆ ಆಫೀಸರ್ಸ್ ಮಾಡಿದ ಮಿಸ್ಟೇಕ್ ಎನ್ಕ್ವೈರಿ ಟೈಮ್ ಅಲ್ಲಿ ಏನು ಅವರೇ ಕಟ್ಟಬೇಕಂತ ಆರ್ಡರ್ ಮಾಡ್ಕೊಳ್ಳೋ ಪನಿಷ್ಮೆಂಟ್ ಮಾಡ್ಕೊಳ್ಳೋದು ಅಂತ ಎನ್ಕ್ವೈರಿ ಟೈಮ್ ಪ್ರೂವ್ ಆಗುತ್ತೆ ಬಟ್ ಹಿಂದೆ ಯಾರೋ ತಪ್ಪಿಗೆ ಅಕಸ್ಮಾತ್ ಮಾಡಬಾರಾಗಿತ್ತು ಕೊಡಕ್ಕಾಗತ್ತಂದ್ರೆ ಅಮೌಂಟ್ ನಾವು ಜಾಗ ವಾಪಸ್ ಕೊಡಬೇಕಂದ್ರೆ ಹೈಕೋರ್ಟ್ ಈಗ ಪೂಜೆ ನಾವು ಇದು ಎಮರ್ಜೆನ್ಸಿ ಸಿಚುವೇಶನ್ ಕೊಟ್ಟ ಮೇಲೆ ಸರ್ಕಾರ ಕಳಿಸಿದ್ವಿ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದಾರೆ ಬಟ್ ಸರ್ಕಾರ ಕೊಡ್ರಿ ಇನ್ನಾದ್ರೂ 2 ಜನ ಕೊಡ್ರಿ ಮುಂದೆ ನೀವೇನು ಹೇಳಿದ್ರಲ್ಲ ಆಲ್ರೆಡಿ ಅವ್ರು ಲೆಟರ್ ಕೊಟ್ಟಿರತ್ತೆ ಈ ರೀತಿ ಡೆವಲಪ್ಮೆಂಟ್ ಹಣ ಇಲ್ಲ ಡಿಸ್ಕಸ್ ಮಾಡಿ ಅವತ್ತು ವಿಶೇಷ ಕೆಲವು ಶಿಕ್ಷಣ ಒಬ್ಬರು ಹೇಳಿಕ್ ಬರಲ್ಲ ಹೌದ್ರಿ ಅವತ್ತು ಡಿಸ್ಕಸ್ ಆಗಿದ್ದಾವೆ ಅವತ್ತು ರೈಟಿಂಗ್ ಇರೋದಿಲ್ಲ ದುರಾದೃಷ್ಟ ಅವತ್ತು ರೈಟಿಂಗ್ ಅದು ಆಫೀಸರ್ ತಗೋಬೇಕಾಗಿತ್ತು ಬಟ್ ಅವ್ರು ಹೇಳಿದ್ರೆ ಒಂದು ನಂಬಿಕೆ ಮೇಲೆ ಅವತ್ತು ಅವ್ರು ಡಿಸಿಷನ್ ಮಾಡಿದ್ದಾರೆ ಬಟ್ ಅವ್ರು ಮಾಡಿದ ತಪ್ಪು ಅಂತ ಅವ್ರು ರಿಪೋರ್ಟ್ ಮಾಡಿದ್ವಿ ಬಟ್ ಇವಾಗ ನಾವು ನಮ್ದು ಸಾಕಷ್ಟು ಪ್ರೆಷರ್ ಬರ್ತವೆ 10 ಸಾವಿರ ಗೊತ್ತಿದೆ ಸಾಕಷ್ಟು ಪ್ರೆಷರ್ ಬರ್ತವೆ ಯಾಕಂದ್ರೆ ಅಧಿಕಾರಿಗಳಿಗೆ ಯಾವ ಪ್ರೈವೇಟ್ ಬಿಲ್ಡಿಂಗ್ ಬೆಳೆಯೋದಕ್ಕೂ ಸಾಕಷ್ಟು ನಮ್ಗೆ ಪ್ರೆಷರ್ ಬರ್ತವೆ ಬಟ್ ನಾವು ಮಾಡೋದ್ ಪ್ರಕಾರ ಇಲ್ಲ ಅಂತ ನಾವು ಸಹಿತ ಕನ್ವಿನ್ಸ್ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಬಟ್ ಅಲ್ಲಿಗಾದ್ರೂ ಸಮಸ್ಯೆ ಇಲ್ಲ ಅಲ್ಲ ಬಟ್ ಮಾಡಬಾರ್ದು ಸಾಕಷ್ಟು ಪ್ರಯತ್ನ ಬರ್ತವೆ ಸಮಸ್ಯೆ ಬರ್ತವೆ ಫಾರ್ ಎಕ್ಸಾಂಪಲ್ ಮಾಡಿ ನಾವು 10 ಸಾವಿರ ಗೊತ್ತಿದೆ ಲಾಸ್ಟ್ 2024 ಸೆಪ್ಟೆಂಬರ್ ಟೈಮಲ್ಲಿ ಮಳೆ ಆಗ್ತಾ ಇತ್ತು ಮಳೆ ಟೈಮಲ್ಲಿ ಅಲ್ಲಿ ನಾವು ಬಂದ ಕೋಟೆಗಳ ಬಂದಾಗ ನಾವು ಕ್ಲೀನ್ ಮಾಡಲೇಬೇಕಾಯ್ತು ಅದು ಓನರ್ಶಿಪ್ ಪ್ರಾಪರ್ಟಿ ನಾವು ಇಮಿಡಿಯೇಟ್ ಸೆಟ್ ಡ್ಯಾಮೇಜ್ ಮಾಡಿದ್ವಿ ಬಟ್ ಜನ ಏನಂದ್ರೆ ಜನ ತೊಂದರೆ ಆಗ್ತಿತ್ತು ಅವ್ರ ಪಾಪ ಅವರು ನಮ್ಮ ಸರ್ಕಾರ ಬಂದರು ಬಟ್ ಎಮರ್ಜೆನ್ಸಿ ಸರ್ ಮಳೆ ಬಂದಾಗ ನಾವು ಎಮರ್ಜೆನ್ಸಿ ಏನಂದ್ರೆ ಅದು ನಾವು ಆ ಸೆಟ್ ಹೊಡೆಯಲೇಬೇಕಾಯ್ತು ಒಂದು ಕ್ಲಿನಿಕ್ ಇತ್ತು ನೊಬಾಬಲ್ಲಿ ಒಂದು ಕ್ಲಿನಿಕ್ ಒಂದು ಗ್ಯಾರೇಜ್ ಇತ್ತು ಆ ಗ್ಯಾರೇಜ್ ಕ್ಲಿನಿಕ್ ಅನ್ನು ಸುಮಾರು ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ವಿ ಬಟ್ ಜನಕ್ಕೆ ಅವ್ರಿಗೆ ಅಂತಂದ್ರೆ ಸರ್ ನಿಮಗೆ ಸಮಸ್ಯೆ ಇದೆ ಜನ ತೊಂದರೆ ಆದರೆ ಸುಮಾರು 5 ಮನೆ ನೀರು ಇದಾವೆ ನೀವು ಡ್ಯಾಮೇಜ್ ಮಾಡೋದು ತಪ್ಪಿಲ್ಲ ಬಟ್ ಸ್ವಂತ ಜಾಗ ನಾವು ಇಟ್ಕೊಂಡು ಹೇಳಿದ್ರು ಬಟ್ ಈಗ ಎಮರ್ಜೆನ್ಸಿ ಬಂದ ಆ ಟೈಮಲ್ಲಿ ಬಟ್ ಯಾವ ಉದ್ದೇಶ ಮಾಡಲ್ಲ ಬಟ್ ಅವತ್ತಿನ ಟೈಮಲ್ಲಿ ಎಲ್ಲ ಸಾಕಷ್ಟು ಹೈಯರ್ ಆಫೀಸರ್ಸ್ ಜನಪ್ರತಿನಿಧಿಗಳು ಡಿಸ್ಕಸ್ ಮಾಡಿ ಅಧಿಕಾರಿಗಳು ಮೀಟಿಂಗ್ ಮಾಡಿದರೆ ಬಟ್ ಅದು ರೈಟಿಂಗ್ ಅಲ್ಲಿ ಬರಬೇಕಾಗಿತ್ತು ಬಂದಿಲ್ಲ ಬಟ್ ಅವ್ರ ಆಫೀಸರ್ ತಗೋಬೇಕಾಗಿತ್ತು ಬಟ್ ಇದು ನಿರ್ದೇಶ ಪಬ್ಲಿಕ್ ಅಟೆಂಡ್ ಮಾಡಿ ಸರಿ ಬರಲ್ಲ ಬಟ್ ಆಫೀಸರ್ಸ್ ಅದರ ಸರಿಪಡಿಸ್ಕೋಬೇಕಾಗಿತ್ತು ಸರಿಪಡಿಸ್ಕೊಳ್ಳಿ ಸರ್ ಮಾನ್ಯ ಹೇಳ್ತಾರೆ ಫಾರ್ಮ್ ನಂಬರ್ 2 ಬಗ್ಗೆ ನಾವು ಡಿಸ್ಕಸ್ ಮಾಡೋದಾಯ್ತು ಸಿಬಿಗಳು ಡಿಸ್ಕಸ್ ಆಗಿದೆ
ಎಲ್ಲರಿಗೆ ಬಹಳ ತೊಂದರೆ ಆಗತ್ತೆ. ಅದು ಏನಾದ್ರು ಒಂದು ಡಿಸಿಷನ್ ತಗೊಳ್ಳಿ, ಚಾಲು ಮಾಡಿ. ಸರ್ ಇದು ಯಾವ ತರ ಗೊತ್ತಲ್ಲ ಫಾರ್ಮ್ ಸರ್ ಈಗ ಯಾವ ಹಿಂದಿನ ಬುಕ್ ನಂಬರ್ ನಾನು ಎಂಟ್ರಿಗಳಲ್ಲ ಅವ್ರು ಮಾತ್ರ ಹಿಂದೆ ಕೊಟ್ಟಿದ್ದಾರೆ. ಬಟ್ ಈ ಆಫೀಸ್ ಸಂಬಂಧಪಟ್ಟ ಬಹಳ ಸ್ಪೆಸಿಫಿಕ್ ಆಗಿದ್ದಾರೆ. ಅಂತವಿದಂತ ಒಂದು ಕೆಲವು ಕಂದಾಯ ಕ್ರಮ ಮಾಡಬೇಕಂದ್ರು ಡಿಸಿಸ್ ಅವರು ಕೆಲವು ಪ್ರಸ್ತಾವ ಕಳಿಸಿದ್ದಾರೆ ಸರ್. ಕಾಂಡಾಗೋಣ ಮತ್ತು ಸರ್ಕಾರಿ ಕಾಂಟ್ರಾಕ್ಟ್ ಅಲ್ಲಿಂದ ಅಕಸ್ಮಾತ್ ನಮ್ಮ ಇಲಾಖೆ ಅವರು ಏನಾದ್ರು ಹಂತ ಕೊಟ್ಟಂದ್ರೆ ಅವನ್ನ ಫಾರ್ಮೆಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್. ದರ್ಗಾದಾಗ ಒಂದು ಪ್ಲಾಟ್ ಅದಾವ ಸರ್, ಅದನ್ನು ಈ ಸೋಸ್ ಮಾಡೋದು ಸರ್. ನಾವು ಯಾವ ಪ್ರಾಪರ್ಟಿ ಮಾತಾಡ್ತಿದ್ರು ಜೋಡಿ ನಂತರ ಚೆಕ್ ಮಾಡಿಸಿ ತಮ್ಮ ಡಿಸ್ಕಸ್ ಮಾಡ್ತೀವಿ ಜನರಿಗೆ ತೊಂದರೆ ಆಗಲಾಗ್ತದೆ. ಜನರು ಧರಣಿ ಕುಂದ್ರದಿಂದ ತೇಳಾಗ್ತಾರೆ. ಅದಕ್ಕೆ ಏನಾದ್ರು ಪರಿಹಾರ ಮಾಡಿ ಸರ್. ಇನ್ನೊಂದು ಕಸಾಯಿಖಾನೆ ಅದಲ್ಲ ಶಾಪುರ ಹೆಚ್ಚಾಗ ಅವರು ಬೀದಿಯಲ್ಲಿ ಇದು ವೇಸ್ಟ್ ಇರ್ತದಲ್ಲ, ಅದು ಗಾಡಿಯಲ್ಲಿ ಹೊರ್ಕೊಂಡು ಹೊಂಟಾರ. ಅವ್ರಿಗೆ ಅವ್ರ ಮೇಲೆ ಸುತ್ತ ಕರ್ಕೊಂಡು ಹೋಗಿ ಅವ್ರಿಗೆ ಊರು ಹೊರಗೆ ಅದಕ್ಕೆ ಏನಾರ ಒಂದು ಕಸಾಯಿಖಾನೆ ಮಾಡೋದು ವ್ಯವಸ್ಥೆ ಮಾಡ್ತಾರೆ ಸರ್. ಅದು ಸಂಬಂಧಪಟ್ಟಾಗೆ ನಾವು ಡಿಸ್ಕಸ್ ಮಾಡಿ ವೇಸ್ಟ್ ಅವರು ಹಳದಾಗದು ಗಾಯ ಹೊರಗೆ ಹೊಂಟಾರು. ಇಲ್ಲ ಸರ್, ಈಗ ಅದು ನಾಯಿಗಳು ತಿಂದ ಕುರಿಗಳಿಗೆ ತಿರ್ಲಾಗದವು ಸರ್. ಈಗ ಒಂದು ಕಸಾಯಿಖಾನೆ ಮಾಡೋ ಸಂಬಂಧಪಟ್ಟಂಗೆ ಸರ್ ಸ್ವಲ್ಪ ಕೆಲವು ಸದಸ್ಯರು ಕೊಟ್ಟಿದೆ ಸರ್. ನಾವೆಲ್ಲ ಖುದ್ದಾಗಿ ಸರ್ ಭೇಟಿಯಾಗಿ ಸ್ವಲ್ಪ ಫಾಲೋ ಕೊಡಿ ಸರ್. ಆದಷ್ಟು ಬೇಗ ಜಮೀನು ಮಾಡಿ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.